Namaste. Class 6th Mathematics NCERT syllabus. Chapter number 1, Knowing our numbers. Article number 1.3, Large numbers in practice. Sub-article number 1.3.1, Estimation. ಎಸ್ಟಿಮೇಷನ್ ಅಂದರೆ ಅಂದಾಜು ಮಾಡೋದು. ನ್ಯೂಸ್, ವಾರ್ತೆಗಳು. ಫಸ್ಟ್ ಒನ್, India drew with Pakistan in a hockey match watched by approximately 51,000 spectators in the stadium and 40 million television viewers worldwide. So, India drew with Pakistan in a hockey match watched by approximately 51,000 spectators in the stadium and 40 million television viewers worldwide ಅಂತ ಇದೆ. ಏನಂದರೆ ಇಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಇದರಲ್ಲಿ ಇದು ನಡೀತಾ ಇದೆ. ಯಾವುದು? ಹಾಕಿ ಮ್ಯಾಚ್ ನಡೀತಾ ಇದೆ. ಅಂದರೆ ಕ್ರೀಡಾಂಗಣದಲ್ಲಿ ಸ್ಟೇಡಿಯಮ್, ಯಾವ ಸ್ಟೇಡಿಯಮಲ್ಲಿ? ಸ್ಪೆಕ್ಟಾಟರ್ಸ್ ಇನ್ ದಿ ಸ್ಟೇಡಿಯಮ್ ಅಂತ ಗೊತ್ತಾಯ್ತಲ್ಲ. ಸ್ಪೆಕ್ಟಾಟರ್ಸ್ 51,000 ಸ್ಪೆಕ್ಟಾಟರ್ಸ್ ಎಲ್ಲಿ? ಸ್ಟೇಡಿಯಮ್ನಲ್ಲಿ. ಸೊ ಸ್ಟೇಡಿಯಮ್ನಲ್ಲಿ ಏನಾಗ್ತಾ ಇದೆ? ಸೊ 51,000 ಸ್ಪೆಕ್ಟಾಟರ್ಸ್ ಅಂತ ಹೇಳಿದ್ರೆ ಪ್ರೇಕ್ಷಕರು. ಸ್ಟೇಡಿಯಮಲ್ಲಿ ನೋಡೋ ಅಂಥವ್ರನ್ನ ನಾವು ಸ್ಪೆಕ್ಟಾಟರ್ಸ್ ಅಂತ ಹೇಳ್ತೇವೆ. ಸ್ಪೆಕ್ಟಾಟರ್ಸ್. ಓಕೆ. ಸೊ ಇಲ್ಲಿ ಸ್ಟೇಡಿಯಮ್, ಯಾವ ಸ್ಟೇಡಿಯಮಲ್ಲಿ? ಅದು ಕ್ರೀಡಾಂಗಣ ಅಂತ ಹೇಳ್ತಾರಲ್ಲ, ಅದು ಕ್ರೀಡಾಂಗಣದಲ್ಲಿ, ಸ್ಟೇಡಿಯಮ್ನಲ್ಲಿ. ಸೊ 51,000 ಅಂದರೆ ಒಂದು ಅಂದಾಜು, ಒಂದು ಅಪ್ರಾಕ್ಸಿಮೇಟ್ ಆಗಿ 51,000 ಸ್ಪೆಕ್ಟಾಟರ್ಸ್ ಅಂದರೆ ಪ್ರೇಕ್ಷಕರು, ಎದುರು ಬದರಾಗಿ ನೋಡುತ್ತಾ ಇರೋದು, ಲೈವ್ ಆಗಿ. ಗೊತ್ತಾಯ್ತಲ್ಲ. ಸೊ ಎಷ್ಟು ಮಂದಿ ಇರ್ಬೋದು ಅಂತ ಹೇಳಿದ್ರೆ ಒಂದು 51,000 ಇದ್ದಾರೆ. ಕ್ರೀಡಾಂಗಣದಲ್ಲಿ ಎಷ್ಟು ಮಂದಿ ನೋಡ್ತಾ ಇದ್ದಾರೆ ಪ್ರೇಕ್ಷಕರು? 51,000. ಮತ್ತು ವರ್ಲ್ಡ್ ವೈಡಲ್ಲಿ ಅಂದರೆ ವಿಶ್ವಾದ್ಯಂತ ಎಷ್ಟು ಮಂದಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ 40 ಮಿಲಿಯನ್ ಟೆಲಿವಿಷನ್ ವ್ಯೂವರ್ಸ್. ಸೊ ಟೆಲಿವಿಷನ್ ಅಂತ ಹೇಳಿದ್ರೆ ದೂರದರ್ಶನ, ಟಿ ವಿ. ಅಲ್ಲಿ ಎಷ್ಟು ಮಂದಿ ನೋಡ್ತಾ ಇದ್ದಾರೆ? ವ್ಯೂವರ್ಸ್ ಅಂದರೆ ವೀಕ್ಷಕರು. ವೀಕ್ಷಕರಿಗೆ ವ್ಯೂವರ್ಸ್ ಅಂತ ಹೇಳ್ತಾರೆ, ಸ್ಪೆಕ್ಟಾಟರ್ಸ್ಗೆ ಪ್ರೇಕ್ಷಕರು ಅಂತ ಹೇಳ್ತಾರೆ. ಸೊ ಕ್ರೀಡಾಂಗಣದಲ್ಲಿ, ಎಲ್ಲಿ? ಸ್ಟೇಡಿಯಂ ಅಂದರೆ ಕ್ರೀಡಾಂಗಣದಲ್ಲಿ ಅಪ್ರಾಕ್ಸಿಮೇಟಾಗಿ 51,000 ಮಂದಿ ಸ್ಪೆಕ್ಟಾಟರ್ಸ್ ಅಂದರೆ ಪ್ರೇಕ್ಷಕರು ನೋಡ್ತಾ ಇರೋದು ಮ್ಯಾಚ್ನ. ಗೊತ್ತಾಯ್ತಲ್ಲ. ವರ್ಲ್ಡ್ ವೈಡಲ್ಲಿ ಅಂದರೆ ವಿಶ್ವಾದ್ಯಂತ ಟೆಲಿವಿಷನಲ್ಲಿ 40 ಮಿಲಿಯನ್ ವ್ಯೂವರ್ಸ್ ನೋಡ್ತಾ ಇದ್ದಾರೆ. ವರ್ಲ್ಡ್ ವೈಡ್, ವಿಶ್ವಾದ್ಯಂತ 40 ಮಿಲಿಯನ್ ಮಂದಿ ಟೆಲಿವಿಷನ್ ಅಂದರೆ ದೂರದರ್ಶನದಲ್ಲಿ ವ್ಯೂವರ್ಸ್, ವೀಕ್ಷಕರು. ವ್ಯೂವರ್ಸ್ ಅಂದರೆ ವೀಕ್ಷಕರು, ಸ್ಪೆಕ್ಟಾಟರ್ಸ್ ಅಂತ ಹೇಳಿದ್ರೆ ಪ್ರೇಕ್ಷಕರು. ಅಷ್ಟು ಮಂದಿ ನೋಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ. ಅವ್ರ ಮುಂದೆ, ಸಮ್ಮುಖದಲ್ಲಿ, ಅವ್ರ ಮುಂದೆ ಗೊತ್ತಾಯ್ತಲ್ಲ, ನಡೆದ ಹಾಕಿ ಪಂದ್ಯವೊಂದರಲ್ಲಿ ಭಾರತವು ಪಾಕಿಸ್ತಾನದೊಂದಿಗೆ ಸಮಬಲವನ್ನು ಸಾಧಿಸಿತು ಅಂತ ಹೇಳ್ತಾ ಇದ್ದಾರೆ. ಡ್ರೂ ಅಂತ ಹೇಳಿದ್ರೆ ಲೈಕ್ ಈಕ್ವಲ್, ಡ್ರಾ ಅಂತ ಹೇಳಲ್ವಾ, ಹಾಗೆ ಇಬ್ಬರದು ಸಮಬಲ. ಡ್ರೂ ಅಂತ ಹೇಳಿದ್ರೆ ಸೊ ಇಬ್ಬರದು ಈಕ್ವಲ್. ಸೊ ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಹಾಕಿ ಮ್ಯಾಚ್ ನಡೆದಿತ್ತು, ಆಯಿತಾ. ಸೊ ಅದನ್ನು ಸಮಬಲವಾಗಿ ಭಾರತವು ಅಂದರೆ ಇಂಡಿಯಾ ಪಾಕಿಸ್ತಾನದೊಂದಿಗೆ ಸಮಬಲದಿಂದ ಸಾಧನೆ ಮಾಡುತ್ತೆ. ಅದಾಯ್ತಲ್ಲ. ಆ ಮ್ಯಾಚನ್ನು ಸ್ಟೇಡಿಯಂನಲ್ಲಿ 51,000 ಸ್ಪೆಕ್ಟಾಟರ್ಸ್ ಅಂದರೆ ಪ್ರೇಕ್ಷಕರು, ವರ್ಲ್ಡ್ ವೈಡಲ್ಲಿ ವಿಶ್ವಾದ್ಯಂತ 40 ಮಿಲಿಯನ್ ಟಿ ವಿ ವ್ಯೂವರ್ಸ್ ಅಂದರೆ ವೀಕ್ಷಕರು ಸೊ ನೋಡಿದ್ದಾರೆ. ಗೊತ್ತಾಯ್ತಲ್ಲ. ಕ್ರೀಡಾಂಗಣದಲ್ಲಿ 51,000 ಅಂದರೆ 51,000 ಪ್ರೇಕ್ಷಕರು ಮತ್ತು ವಿಶ್ವಾದ್ಯಂತ 40 ಮಿಲಿಯನ್ ದೂರದರ್ಶನ ವೀಕ್ಷಕರ ಸಮ್ಮುಖದಲ್ಲಿ ನಡೆದ ಹಾಕಿ ಪಂದ್ಯವೊಂದರಲ್ಲಿ ಭಾರತವು ಪಾಕಿಸ್ತಾನದೊಂದಿಗೆ ಸಮಬಲವನ್ನು ಸಾಧಿಸಿತು. ಅಂದರೆ ಸ್ಟೇಡಿಯಂನಲ್ಲೂ, ಕ್ರೀಡಾಂಗಣದಲ್ಲೂ 51,000 ಮಂದಿ ಪ್ರೇಕ್ಷಕರು, 51,000 ಸ್ಪೆಕ್ಟಾಟರ್ಸ್ ಗೊತ್ತಾಯ್ತಲ್ಲ.
ನೆಕ್ಸ್ಟ್ ವರ್ಲ್ಡ್ ವೈಡಲ್ಲಿ 40 ಮಿಲಿಯನ್ ಟೆಲಿವಿಷನ್ ವ್ಯೂವರ್ಸ್. ಇಷ್ಟು ಅವ್ರ ಮುಂದೆ, ಅವ್ರ ಸಮ್ಮುಖದಲ್ಲಿ ಇಂಡಿಯಾ ಮತ್ತು ಇಂಡಿಯಾದವ್ರು ಏನು ಮಾಡ್ತಾರೆ ಅಂದರೆ, ಪಾಕಿಸ್ತಾನದೊಂದಿಗೆ ಹಾಕಿ ಪಂದ್ಯ ನಡೆದಿರುತ್ತಲ್ಲ, ಅಲ್ಲಿ ಭಾರತವು ಪಾಕಿಸ್ತಾನದೊಂದಿಗೆ ಸಮಬಲವನ್ನು ಸಾಧಿಸಿತು ಅಂತ. ಡ್ರೂ, ಈಕ್ವಲ್, ಅವ್ರು ಗೆದ್ರು ಇವ್ರು ಗೆದ್ರು ಅಂತಲ್ಲ, ಅವರು ಇವರು ಈಕ್ವಲಿ ಡ್ರಾ ಆಯಿತು ಪಂದ್ಯ ಅಷ್ಟೇ. ಮ್ಯಾಚ್ ಡ್ರಾ ಆಯಿತು ಅನ್ನೋದಕ್ಕೆ ಡ್ರೂ ಅಂದರೆ ಇವರು ಸಮಬಲದಿಂದ ಸಾಧನೆ ಮಾಡ್ತಾರೆ. ಇದು ನ್ಯೂಸ್ ಹೇಳ್ತಾ ಇದೆ, ಗೊತ್ತಾಯ್ತಲ್ಲ. ಸೆಕೆಂಡ್, ಇವಾಗ ಅಪ್ರಾಕ್ಸಿಮೇಟ್ಲಿ 2000 ಪೀಪಲ್ ವರ್ ಕಿಲ್ಡ್ ಆ್ಯಂಡ್ ಮೋರ್ ದ್ಯಾನ್ 50,000 ಇಂಜೂರ್ಡ್ ಇನ್ ಎ ಸೈಕ್ಲಾನಿಕ್ ಸ್ಟಾರ್ಮ್ ಇನ್ ಎ ಕೋಸ್ಟಲ್ ಏರಿಯಾಸ್ ಆಫ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಸೆಕೆಂಡ್ ನ್ಯೂಸ್ ಏನು ಅಂದರೆ, ಅಪ್ರಾಕ್ಸಿಮೇಟ್ಲಿ 2000 ಪೀಪಲ್ ವರ್ ಕಿಲ್ಡ್ ಆ್ಯಂಡ್ ಮೋರ್ ದ್ಯಾನ್ 50,000 ಇಂಜೂರ್ಡ್ ಇನ್ ಎ ಸೈಕ್ಲಾನಿಕ್ ಸ್ಟಾರ್ಮ್ ಇನ್ ಕೋಸ್ಟಲ್ ಏರಿಯಾಸ್ ಆಫ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಕರಾವಳಿ ಪ್ರದೇಶಗಳಲ್ಲಿ, ಅಂದರೆ ಕೋಸ್ಟಲ್ ಏರಿಯಾಸ್ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶ ಅಂದರೆ ಸಮುದ್ರ ಇದೆಯಲ್ಲ ಅದರ ಹತ್ರ, ಗೊತ್ತಾಯ್ತಲ್ಲ. ಅಲ್ಲಿ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿದ್ರೆ ಇದು ಚಂಡಮಾರುತ ಅಂತಾರಲ್ಲ, ಅದು ಬೀಸಿದ. ಸುಮಾರು ಎಷ್ಟು ಮಂದಿ ಸತ್ತೋಗ್ತಾರೆ? 2000 ಪೀಪಲ್ ವರ್ ಕಿಲ್ಡ್, ಸತ್ತೋಗ್ಬಿಡ್ತಾರೆ. 50,000 ಮಂದಿ ಏನಾಗ್ತಾರೆ? ಇಂಜೂರ್ಡ್ ಆಗ್ತಾರೆ. ಈಗ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಹತ್ರ ಕೋಸ್ಟಲ್ ಏರಿಯಾ ಇದೆಯಲ್ಲ, ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ ಪ್ರದೇಶ ಅಂತಾರೆ ಇದಕ್ಕೆ. ಸಮುದ್ರ ತೀರ ಅಂತಾರಲ್ಲ, ಅದು ಕರಾವಳಿ ಪ್ರದೇಶ. ಅಲ್ಲಿ ಸೈಕ್ಲೋನಿಕ್ ಸ್ಟಾರ್ಮ್ ಆಗುತ್ತೆ, ಅಂದರೆ ಚಂಡಮಾರುತ ಬೀಸುತ್ತೆ. ಸ್ಟಾರ್ಮ್ ಸೈಕ್ಲೋನಿಕ್ ಆಗೋದೇ ಬೇರೆ, ಬೀಸೋದೇ ಬೇರೆ, ಆಯಿತಾ. ಚಂಡಮಾರುತ ಏನಾಗುತ್ತೆ, ಸೈಕ್ಲೋನಿಕ್ಕು. ಸ್ಟಾರ್ಮ್ ಅಂತ ಹೇಳಿದ್ರೆ ಬೀಸೋದು. ಅದರಿಂದ 2,000 ಮಂದಿ ಸತ್ತೋಗ್ಬಿಡ್ತಾರೆ, ಕಿಲ್ಡ್, ಗೊತ್ತಾಯ್ತಲ್ಲ. ಕಿಲ್ ಅಂದರೆ ಆ್ಯಕ್ಚುಲಿ ಕೊಲ್ಲಲ್ಪಟ್ಟರು ಅಂತ ಆಗುತ್ತೆ. ಓಕೆ, ಸತ್ತೋದ್ರು. 50,000 ಮಂದಿ ಏನಾಗ್ತಾರೆ? ಗಾಯ ಆಗ್ತಾರೆ. ಗಾಯ ಆಗಿಬಿಟ್ಟಿರುತ್ತೆ ಅವ್ರುಗಳಿಗೆ. 50,000 ಮಂದಿಗೆ ಗಾಯ ಆಗಿದೆ ಅಂತ ಹೇಳ್ತಾ ಇದೆ ನ್ಯೂಸು. ಈಗ ಥರ್ಡ್ ಪಾಯಿಂಟ್ ಬರೋಣ. ಓವರ್ 13 ಮಿಲಿಯನ್ ಪ್ಯಾಸೆಂಜರ್ಸ್ ಆರ್ ಕ್ಯಾರಿಡ್ ಓವರ್ 63,000 ಕಿಲೋಮೀಟರ್ ರೂಟ್ ಆಫ್ ರೈಲ್ವೆ ಟ್ರ್ಯಾಕ್ ಎವ್ರಿ ಡೇ. ಸೊ ಇನ್ನೊಂದು ನ್ಯೂಸ್ ಹೇಳ್ತಾ ಇದೆ, ಓವರ್ 13 ಮಿಲಿಯನ್ ಪ್ಯಾಸೆಂಜರ್ಸ್ ಆರ್ ಕ್ಯಾರಿಡ್ ಓವರ್ 63,000 ಕಿಲೋಮೀಟರ್ ರೂಟ್ ಆಫ್ ರೈಲ್ವೆ ಟ್ರ್ಯಾಕ್ ಎವ್ರಿ ಡೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೈಲ್ವೆ ಹಾದಿಯ ಮೂಲಕ ಪ್ರತಿದಿನ 13 ಮಿಲಿಯನ್ಗಿಂತ ಹೆಚ್ಚು ಪ್ರಯಾಣಿಕರನ್ನು 63,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರಕ್ಕೆ ಸಾಗಿಸಲಾಗುತ್ತಿದೆ. ಅಂದರೆ ಈ ರೈಲ್ ಇದೆಯಲ್ಲ, ಸೊ ರೈಲ್ವೆ ಹಾದಿಯ ಮೂಲಕ, ರೈಲ್ವೆ ಟ್ರ್ಯಾಕ್ ಅಂತ ಹೇಳಿದ್ರೆ ರೈಲ್ದು ಟ್ರೈನ್ದು ಟ್ರ್ಯಾಕ್ ಇರುತ್ತಲ್ಲ, ಕಂಬಿ, ರೈಲ್ದು ಕಂಬಿಗಳು ಕೆಳಗಡೆ ರೈಲ್ ಹೋಗುತ್ತಲ್ಲ, ಮೂವ್ ಆಗುತ್ತಲ್ಲ, ಅದ್ರದ್ದು ಟ್ರ್ಯಾಕ್ ಇರುತ್ತಲ್ಲ. ಅಂದರೆ ಇನ್ನೂ ಟ್ರೈನ್ ಬಂದಿಲ್ಲ, ಬರೀ ಟ್ರ್ಯಾಕ್ ಬಗ್ಗೆ ಹೇಳ್ತಾ ಇರೋದು. ಈ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗುತ್ತೆ. ಈ ಟ್ರ್ಯಾಕಲ್ಲಿ ಪ್ರತಿದಿನ 13 ಮಿಲಿಯನ್ಗಿಂತ ಅಂದರೆ 13 ಮಿಲಿಯನ್ಗಿಂತ ಹೆಚ್ಚು ಪ್ರಯಾಣಿಕರನ್ನು 63,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರಕ್ಕೆ ಸಾಗಿಸಲಾಗುತ್ತಿದೆ ಅಂತ ಹೇಳ್ತದೆ, ಗೊತ್ತಾಯ್ತಲ್ಲ. ರೈಲ್ವೆ ಹಾದಿಯ ಮೂಲಕ, ರೈಲ್ವೆ ಟ್ರ್ಯಾಕ್ ಅಂದರೆ ಹಾದಿ, ರೈಲ್ವೇದು ಟ್ರ್ಯಾಕ್ ಮೂಲಕ ಏನಾಗುತ್ತೆ, ರೈಲ್ವೆ ಹಾದಿಯ ಮೂಲಕ ಪ್ರತಿದಿನ 13 ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರನ್ನು 63,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರಕ್ಕೆ ಸಾಗಿಸಲಾಗುತ್ತಿದೆ ಅಂತ. ಓವರ್ ಅಂದರೆ ಎಬೋ, ಗೊತ್ತಾಯ್ತಲ್ಲ, ಹೆಚ್ಚು ಅಂತ. ಓವರ್ 13 ಮಿಲಿಯನ್ ಪ್ಯಾಸೆಂಜರ್ಸ್ ಆರ್ ಕ್ಯಾರಿಡ್ ಓವರ್ 63,000 ಕಿಲೋಮೀಟರ್ ರೂಟ್ ಆಫ್ ರೈಲ್ವೆ ಟ್ರ್ಯಾಕ್ ಎವ್ರಿ ಡೇ. ಪ್ರತಿನಿತ್ಯ ಏನಾಗ್ತಾ ಇದೆ, ಟ್ರೈನ್ದು ಟ್ರ್ಯಾಕ್ ಇದೆಯಲ್ಲ, ರೈಲ್ವೆ ಟ್ರ್ಯಾಕ್, ಆ ಹಾದಿ ಮೂಲಕ 13 ಮಿಲಿಯನ್ ಪ್ಯಾಸೆಂಜರ್ಸ್ನ 13 ಮಿಲಿಯನ್ಗಿಂತ ಹೆಚ್ಚು, ಓವರ್ 13 ಮಿಲಿಯನ್ ಅಂತ ಇದೆ ಇಲ್ಲಿ. ಓಕೆ, ಅಂದರೆ 13 ಮಿಲಿಯನ್ ಪ್ಯಾಸೆಂಜರ್ಸ್ಗಿಂತ ಹೆಬೋ ಅಷ್ಟು ಮಂದಿನ 63,000 ಕಿಲೋಮೀಟರ್ ಎಬೋ ಅಷ್ಟು ಸಾಗಿಸ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಈಗ ಇಲ್ಲೇನು ಕೇಳ್ತಾ ಇದ್ದಾರೆ, ಕ್ಯಾನ್ ವಿ ಸೇ ದಟ್ ದೇರ್ ವರ್ ಎಕ್ಸಾಕ್ಟ್ಲಿ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ದಿ ನಂಬರ್ಸ್ ಕ್ವಾಟೆಡ್ ಇನ್ ದೀಸ್ ನ್ಯೂಸ್ ಐಟಮ್ಸ್ ಫಾರ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ನ್ಯೂಸ್ ಹೇಳ್ತಲ್ಲ, ವಾರ್ತೆಯಲ್ಲಿ ಉಲ್ಲೇಖ ಮಾಡಿರುವಷ್ಟೇ ಸಂಖ್ಯೆಯ ಜನರು ಸರಿಯಾಗಿ ಆ ಸಂದರ್ಭಗಳಲ್ಲಿ ಇದ್ದರು ಎಂದು ನಾವು ಹೇಳಲು ಸಾಧ್ಯನಾ
ಅಂತ ಕೇಳ್ತಾರೆ. ಗೊತ್ತಾಯ್ತಲ್ಲ. ಅಂದರೆ ಈಗ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರಲ್ಲ, 51,000 ಸ್ಪೆಕ್ಟ್ಯಾಟರ್ಸ್ ಮತ್ತು 40 ಮಿಲಿಯನ್ ವ್ಯೂವರ್ಸ್, ಇಲ್ಲಿ 20,000 ಪೀಪಲ್ ಕಿಲ್ಡ್, 50,000 ಇಂಜೂರ್, ಆಮೇಲೆ ಓವರ್ 13 ಮಿಲಿಯನ್ ಪ್ಯಾಸೆಂಜರ್ಸು, ಓವರ್ 63,000 ಕಿಲೋಮೀಟರ್ ಅಂತೆಲ್ಲ ಕೊಟ್ಟಿದ್ದಾರಲ್ಲ. ಇದು ಕರೆಕ್ಟಾಗಿ ನಾವು ಇಷ್ಟೇ ಅಂತ ಹೇಳೋಕ್ಕಾಗತ್ತಾ? ಈಗ ನ್ಯೂಸ್ನಲ್ಲಿ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಸೊ ಮೆನ್ಷನ್ ಮಾಡಿರೋದ್ರಲ್ಲಿ ಇಷ್ಟೇ ಜನ ಸಂಖ್ಯೆ ಅಂತ ನಾವು ಹೇಳೋದಕ್ಕೆ ಸಾಧ್ಯನಾ ಅಂತ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನೋಡೋಣ. ಇನ್ ಫಸ್ಟ್ ಒನ್ನಲ್ಲಿ ವರ್ ದೇರ್ ಎಕ್ಸಾಕ್ಟ್ಲಿ 51,000 ಸ್ಪೆಕ್ಟ್ಯಾಟರ್ಸ್ ಇನ್ ದಿ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ಎಷ್ಟು ಪ್ರೇಕ್ಷಕರು? 51,000 ಇದ್ರಾ? ಈಗ ಸ್ಟೇಡಿಯಂ ಅಂದರೆ ಕ್ರೀಡಾಂಗಣದಲ್ಲಿ 51,000 ಸ್ಪೆಕ್ಟ್ಯಾಟರ್ಸ್ ಇದ್ರಾ? ಟಿಕೆಟ್ ಸೋಲ್ಡ್ ಆಗಿದ್ರೆ ಓಕೆ, ಎಷ್ಟು ಸೋಲ್ಡ್ ಆಗಿರುತ್ತೆ ಆ 51,000 ಅಂತ ಹೇಳ್ತಾರೆ. ಅಕಸ್ಮಾತ್ ಟಿಕೆಟ್ನಲ್ಲಿ ಅಲ್ಲೇ ನಂಬರ್ ಆಫ್ ಒಬ್ಬರಿಗೆ ಒಂದು ಅಂತ ಟಿಕೆಟ್ ಇದ್ದರೆ, ಸೊ 51,000 ಖಾಲಿಯಾಗಿದ್ದರೆ 51,000 ಪೀಪಲ್ಸ್ ಅಂತ ಹೇಳ್ಬೋದು. ಅಕಸ್ಮಾತ್ ಆ ಟಿಕೆಟ್ನಲ್ಲೇ ಅಲ್ಲೇ ನಂಬರ್ ಬರೆಯೋದಾದರೆ ಕಷ್ಟ ಆಗ್ತದೆ. ಗೊತ್ತಾಯ್ತಲ್ಲ. ಅಥವಾ ಇನ್ನೊಂದಿದೆ ಎಕ್ಸಾಂಪಲ್ದು, ಆರ್ ಡಿಡ್ ಎಕ್ಸಾಕ್ಟ್ಲಿ 40 ಮಿಲಿಯನ್ ವ್ಯೂವರ್ಸ್ ವಾಚ್ಡ್ ದಿ ಮ್ಯಾಚ್ ಆನ್ ಟೆಲಿವಿಷನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ವರ್ಲ್ಡ್ ವೈಡಲ್ಲಿ ಸೊ ಟಿ ವಿ ವೀಕ್ಷಕರು 40 ಮಿಲಿಯನ್ ಅಷ್ಟು ನೋಡಿದ್ರು ಅಂತ ಹೇಳೋಕ್ಕಾಗತ್ತಾ? ಅಥವಾ ಸರಿಯಾಗಿ 40 ಮಿಲಿಯನ್ ಮಂದಿ ದೂರದರ್ಶನದಲ್ಲಿ ಪಂದ್ಯನ ವೀಕ್ಷಿಸಿದ್ರು ಅಂತ ಹೇಳೋಕ್ಕಾಗತ್ತಾ? ಸ್ವಲ್ಪ ನೋಡ್ತಾರೆ, ಆಮೇಲೆ ಬೋರಾಗಿ ಬೇರೆ ಕಡೆ ಹೊಟ್ಟೋಗ್ಬೋದು, ಹೇಳೋಕ್ಕಾಗಲ್ಲ. ಪೂರ್ತಿ ನೋಡಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಆಬ್ವಿಯಸ್ಲಿ ನಾಟ್. ಗೊತ್ತಾಯ್ತಲ್ಲ. ದಿ ವರ್ಡ್ ಅಪ್ರಾಕ್ಸಿಮೇಟ್ಲಿ ಇಟ್ ಸೆಲ್ಫ್ ಶೋಸ್ ದಟ್ ದಿ ನಂಬರ್ ಆಫ್ ಪೀಪಲ್ ವರ್ ನಿಯರ್ ಅಬೌಟ್ ದೀಸ್ ನಂಬರ್ಸ್. ಅಂದರೆ ಆ ನಂಬರ್ ಏನಪ್ಪ ಅಂದರೆ ಅಪ್ರಾಕ್ಸಿಮೇಟ್ ಅಂತ ಕೊಟ್ಟಿರೋದು. ಗೊತ್ತಾಯ್ತಲ್ಲ. ಅಥವಾ ಸರಿಯಾಗಿ ಅಂದರೆ ಖಂಡಿತ ಇಲ್ಲ. ಈ ಪದ ಇದೆಯಲ್ಲ ಸುಮಾರು ಅನ್ನೋದು, ಅಂದರೆ ಅಪ್ರಾಕ್ಸಿಮೇಟ್ ಅನ್ನೋ ವರ್ಡ್ ಇದೆಯಲ್ಲ, ದಿ ವರ್ಡ್ ಅಪ್ರಾಕ್ಸಿಮೇಟ್ಲಿ ಇಟ್ ಸೆಲ್ಫ್. ಗೊತ್ತಾಯ್ತಲ್ಲ. ಅಲ್ಲಿದ್ದ ಜನರ ಸಂಖ್ಯೆಗೆ ಸಮೀಪದ ಸಂಖ್ಯೆ ಅಂತ ಸೂಚಿಸ್ತದೆ ಅಷ್ಟೇ. ದಿ ವರ್ಡ್ ಇದೆಯಲ್ಲ ಪದ ಅಪ್ರಾಕ್ಸಿಮೇಟ್ ಅನ್ನೋ ವರ್ಡ್ ಇಟ್ ಸೆಲ್ಫ್ ಶೋಸ್ ದಟ್ ದಿ ನಂಬರ್ ಆಫ್ ಪೀಪಲ್ ವರ್ ನಿಯರ್ ಅಬೌಟ್ ದೀಸ್ ನಂಬರ್ಸ್. ಈ ನಿಯರಲ್ಲಿ ಇದ್ದಾರೆ ಅಂತ ಕ್ಲಿಯರ್ಲಿ 51,000 ಕುಡ್ ಬಿ 50,800 ಇರ್ಬೋದು, ಅಥವಾ 51,300 ಇರ್ಬೋದು. ಈಗ ಅಪ್ರಾಕ್ಸಿಮೇಟ್ ಆಚೆ ಈಚೆ ಪ್ಲಸ್ ಆರ್ ಮೈನಸ್ 51,000 ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಪ್ಲಸ್ ಆರ್ ಮೈನಸ್ ಆಗಿರ್ಬೋದು. ಇಲ್ಲ ಲೆಸ್ ದ್ಯಾನ್ 51,000 50,800 51 ಅಂತ ಹೇಳ್ಬೋದು. 51,300 ಕೂಡ 51,000 ಅಂತ ಹೇಳ್ಬೋದು. ಬಟ್ ನಾಟ್ 70,000. ಇದನ್ನು ನಾವು 70,000 ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಸ್ಪಷ್ಟವಾಗಿ ಈಗ ನಾವು ಇಲ್ಲಿ ಕ್ಲಿಯರಾಗಿ 51,000 ಅಂದರೆ 50,800 ಆರ್ 51,300 ಆಗಿರ್ಬೋದೇ ಹೊರತು, ಗೊತ್ತಾಯ್ತಲ್ಲ, ಇಷ್ಟಾಗಿರ್ಬೋದೇ ಹೊರತು ಅದನ್ನು ನಾವು ಬಿಟ್ಬಿಟ್ಟು 70,000 ಅಂತ ಹೇಳೋಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಸೊ ಸಿಮಿಲರ್ಲಿ 40 million implies much more than 39 million but quite less than 41 million. ಅಂದರೆ ಬಿಟ್ವೀನ್ 40 million ಅಂದರೆ ಬಿಟ್ವೀನ್ 39 to 41ನಲ್ಲಿ. ಈಗ ಮೋರ್ ದ್ಯಾನ್ 39 ಇರ್ಬೋದು, ಲೆಸ್ ದ್ಯಾನ್ 41 ಇರ್ಬೋದು. ಹಾಗಿದ್ರೆ ಮಾತ್ರ ಅದು 40 million ಆಗುತ್ತೆ. ಬಟ್ ಸರ್ಟನ್ಲಿ ನಾಟ್ 50 million. ಸೊ ಈಗ ಇದೆಯಲ್ಲ ಸಿಮಿಲರ್ಲಿ ಹಾಗೆಯೇ 40 million 13 million ಬಹಳ ಹೆಚ್ಚು. 40 million ಅನ್ನೋದು ಮೋರ್ ದ್ಯಾನ್ 39 million, ಅಂದರೆ 39 million ಹೆಚ್ಚು 40 million ಅನ್ನೋದು. ಗೊತ್ತಾಯ್ತಲ್ಲ. ಆದರೆ ಈ ಬಟ್ ಕ್ವೈಟ್ ಲೆಸ್ ದ್ಯಾನ್ ಅಂದರೆ ಕಡಿಮೆ. ಗೊತ್ತಾಯ್ತಲ್ಲ. ಬಹಳ ಕಡಿಮೆ ಅಂತ ಸೂಚಿಸೋದು ಯಾವುದು? 41 million. 39ಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, 41 million ಕಡಿಮೆ ಇರ್ಬೋದು. ಗೊತ್ತಾಯ್ತಲ್ಲ. ಇದನ್ನು ಬಿಟ್ಬಿಟ್ಟು ಬಟ್ ಸರ್ಟನ್ಲಿ ನಾಟ್ 50 million, ಇದನ್ನು ಬಿಟ್ಟು ನಾವು 50 million ಅಂತ ಹೇಳೋಕ್ಕೆ ಆಗೋದಿಲ್ಲ. ಗೊತ್ತಾಯ್ತಲ್ಲ.
ನಾಟ್ ಮೆನ್ಷನ್, ವಿ ಕಾಂಟ್ ಮೆನ್ಷನ್ 50 ಮಿಲಿಯನ್ ಅಂತ ಹೇಳೋಕ್ಕಾಗಲ್ಲ. 40 ಮಿಲಿಯನನ್ನು 39 ಮಿಲಿಯನ್ಗಿಂತ ಸ್ವಲ್ಪ ಜಾಸ್ತಿ, 41 ಮಿಲಿಯನ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನು ಬಿಟ್ಟು ನಾವು 50 ಮಿಲಿಯನ್ ಅಂತ ಹೇಳೋಕ್ಕೆ ಬರಲ್ಲ. The quantities given in the examples above are not exact counts, but are estimates to give an idea of the quantity. So ಇಲ್ಲಿ ಕೊಟ್ಟಿದ್ದಾರಲ್ಲ, ದಿ ಕ್ವಾಂಟಿಟೀಸ್ ಗಿವನ್ ಇನ್ ದಿ ಎಕ್ಸಾಂಪಲ್ಸ್ ಎಬೋ ಆರ್ ನಾಟ್ ಎಕ್ಸಾಕ್ಟ್ ಕೌಂಟ್ಸ್, ಕೌಂಟ್ ಮಾಡಿರಲ್ಲ ಆಯಿತಾ, ಒಂದೊಂದು ಅಪ್ರಾಕ್ಸಿಮೇಟಾಗಿ ಹೇಳಿರ್ತಾರೆ ಅಷ್ಟೇ. ಈಗ ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಅಂತ ಹೇಳಿ. ಬಟ್ ಆರ್ ಎಸ್ಟಿಮೇಟ್ಸ್ ಟು ಗಿವ್ ಆ್ಯನ್ ಐಡಿಯಾ ಆಫ್ ದಿ ಕ್ವಾಂಟಿಟಿ. ಆದರೆ ಇವರು ಎಸ್ಟಿಮೇಟ್ ಅಂದರೆ ಒಂದು ಅಂದಾಜು ಪ್ರಕಾರ ಅದನ್ನು ಹೇಳಿರ್ತಾರೆ. ಯಾವ ಅಂದಾಜು ಅಂತ ಹೇಳಿದ್ರೆ, ಲೈಕ್ ಟಿಕೆಟ್ ಸೋಲ್ಡ್ ಆಗ್ತಾ ಇದ್ದಾಗೇ 1 by 1 ರಿಜಿಸ್ಟರ್ ಮಾಡ್ತಾಯಿದ್ರೆ ಕಂಪ್ಯೂಟರಲ್ಲಿ ಆಗ್ಬೋದು, ಇಲ್ಲ ಬುಕ್ಕಲ್ಲಿ ಲೆಡ್ಜರಲ್ಲಿ ಎಂಟರ್ ಮಾಡ್ತಾಯಿದ್ರೆ ಆಗ್ಬೋದು, ಇಲ್ಲ ಟಿಕೆಟು ಇಷ್ಟು ಅಂತ ಕೌಂಟ್ ಮಾಡಿರ್ತಾರೆ, ಅಷ್ಟು ಸೇಲ್ ಆಯಿತು ಅಂತಂದ್ರೂ ಹೇಳ್ಬೋದು. ಆ ಐಡಿಯಾ ಇಟ್ಕೊಂಡು ಹೇಳಿರ್ತಾರೆ, ಗೊತ್ತಾಯ್ತಲ್ಲ. ಡಿಸ್ಕಸ್ ವಾಟ್ ಈಚ್ ಆಫ್ ದೀಸ್ ಕ್ಯಾನ್ ಸಜೆಸ್ಟ್. ಈ ಪ್ರತಿಯೊಂದಕ್ಕೂ ಏನನ್ನು ಸೂಚಿಸ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ, ಚರ್ಚಿಸೋಣ ಆಯಿತಾ. ಇವಾಗ ವೇರ್ ಡು ವಿ ಅಪ್ರಾಕ್ಸಿಮೇಟ್, ವೇರ್ ಡು ವಿ ಅಪ್ರಾಕ್ಸಿಮೇಟ್ ಅಂದರೆ ನಾವು ಎಲ್ಲಿ ಅಂದಾಜು ಮಾಡ್ತೇವೆ ಅಂತ ಕೇಳ್ತಾ ಇರೋದು. ಈಗ ಅಪ್ರಾಕ್ಸಿಮೇಟ್ ಅಂತ ಬಂತಲ್ಲ, ಎಲ್ಲಿ ನಾವು ಆ ಥರದ್ದನ್ನು ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಈಗ ನೋಡೋಣ. ಇಮ್ಯಾಜಿನ್ ಎ ಬಿಗ್ ಸೆಲೆಬ್ರೇಷನ್ ಅಟ್ ಯುವರ್ ಹೋಮ್. ಇಮ್ಯಾಜಿನ್ ಮಾಡ್ಕೋಬೇಕು, ಎಲ್ಲಿ ಮನೆಯಲ್ಲಿ ಒಂದು ದೊಡ್ಡ ಹಬ್ಬ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ದಿ ಫಸ್ಟ್ ಥಿಂಗ್ ಯು ಡೂ ಈಸ್ ಟು ಫೈಂಡ್ ಔಟ್ ರಫ್ಲಿ ಹೌ ಮೆನಿ ಗೆಸ್ಟ್ ಮೇ ವಿಸಿಟ್ ಯು ಅಂತ, ಗೊತ್ತಾಯ್ತಲ್ಲ. ಅಂದರೆ ನಾವು ಎಷ್ಟು ಗೆಸ್ಟನ್ನು ಕರಿಬಹುದು ಅಂತ ಒಂದು ಅಂದಾಜು ಮಾಡ್ತೀವಿ ಅಲ್ವಾ, ಅಥವಾ ಬರಬಹುದು ಅಂತ ಒಂದು ಅಂದಾಜು ಮಾಡೋದು. ಮೇ ವಿಸಿಟ್ ಯು ಅಂತ ಅಂದರೆ, ಈಗ ನಮ್ಮ ಮನೇಲಿ ಒಂದು ಬಿಗ್ ಸೆಲೆಬ್ರೇಷನ್ ಇದೆ, ದೊಡ್ಡ ಹಬ್ಬ ಮಾಡ್ತಾಯಿದ್ದೀವಿ. ದಿ ಫಸ್ಟ್ ಥಿಂಗ್ ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಮನೆಗೆ ಎಷ್ಟು ಗೆಸ್ಟ್ ಬರಬಹುದು ಅಂತ ಒಂದು ಅಂದಾಜು ಮಾಡ್ತೀವಿ. ಕ್ಯಾನ್ ಯು ಗೆಟ್ ಆ್ಯನ್ ಐಡಿಯಾ ಆಫ್ ದಿ ಎಕ್ಸಾಕ್ಟ್ ನಂಬರ್ ಆಫ್ ವಿಸಿಟರ್ಸ್? ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ ನಾವು ಒಂದು ಅಂದಾಜು ಮಾಡಿರ್ತೀವಲ್ಲ, ಎಷ್ಟು ಮಂದಿ ಬರ್ಬೋದು ಅಂತ ಒಂಥರ ಒಂದು ಐಡಿಯಾ ಮಾಡಿರ್ತೀವಿ. ಇದು ಪ್ರಾಕ್ಟಿಕಲಿ ನಡೆಯುತ್ತಾ ಹೀಗೆ? ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಬಿಗ್ ಸೆಲೆಬ್ರೇಷನ್ ಇದೆ, ಅಲ್ಲಿ ಇವಾಗ ಫಸ್ಟ್ ಥಿಂಗ್ ನಾವೇನು ಯೋಚನೆ ಮಾಡೋದು, ತಕ್ಷಣವೇ ಎಷ್ಟು ಮಂದಿ ಗೆಸ್ಟ್ ನಮ್ಮನ್ನು ವಿಸಿಟ್ ಮಾಡಬಹುದು ಅಂತ ನಾವು ಅಂದಾಜು ಮಾಡ್ತೀವಿ. ಕ್ಯಾನ್ ಯು ಗೆಟ್ ಆ್ಯನ್ ಐಡಿಯಾ ಆಫ್ ದಿ ಎಕ್ಸಾಕ್ಟ್ ನಂಬರ್ ಆಫ್ ವಿಸಿಟರ್ಸ್? ಸೊ ಇಷ್ಟು ಮಂದಿ ಬರ್ಬೋದು ಅಂದ್ಕೊಂಡಿರ್ತೀವಿ, ಬಟ್ ಪ್ರಾಕ್ಟಿಕಲೇ ಇದಾಗೋದಿಲ್ಲ. ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಇಲ್ಲ ಅಂದರೆ ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಕೆಲವು ಸಲ ಗೆಸ್ಟ್ಗೆ ಏನೋ ಪ್ರಾಬ್ಲಮ್ಮು ಅಥವಾ ಏನೋ ವರ್ಕ್ ಇತ್ತು ಅಂತ ಹೇಳಿದ್ರೆ ಬರೋಕ್ಕಾಗಲ್ಲ. ಅಕಸ್ಮಾತ್ ಆ ಗೆಸ್ಟ್ ಮನೆಯಲ್ಲಿ ಇನ್ನೊಂದಷ್ಟು ಜನ ಗೆಸ್ಟ್ ಬಂದಿದ್ದರೆ ಅವ್ರನ್ನೂ ಕರ್ಕೊಂಡು ಈ ಮನೆಗೆ ಬರ್ಬೋದು, ಹೇಳಕ್ಕೆ ಬರಲ್ಲ ಅಲ್ವಾ. ಸೊ ಪ್ರಾಕ್ಟಿಕಲಿ ನಾವು ಗೆಸ್ ಮಾಡ್ದಂಗೆ ಆಗಲ್ಲ. ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಪ್ರೆಸೆಂಟ್ಸ್ ಎ ಬಜೆಟ್ ಆ್ಯನ್ಯುಯಲಿ. ಸೊ ಈಗ ಫಿನಾನ್ಸ್ ಮಿನಿಸ್ಟರ್ ಇದ್ದಾರಲ್ಲ, ಫಿನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ಲೈಕ್ ಫಿನಾನ್ಸ್ ಅಂದರೆ ಲೈಕ್ ವಾರ್ಷಿಕದು ಆರ್ಥಿಕ ಹೇಳ್ತಾರಲ್ಲ, ಫೈನಾನ್ಸ್ ಮಿನಿಸ್ಟರ್ ವ್ಯವಹಾರ, ಈಗ ಹಣಕಾಸಿನ ಸಚಿವ ಅಂತಾರಲ್ಲ ಆ ಥರದ್ದು. ದಿ ಫಿನಾನ್ಸ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಪ್ರೆಸೆಂಟ್ಸ್ ಎ ಬಜೆಟ್ ಆ್ಯನ್ಯುಯಲಿ. ಸೊ ಆ್ಯನ್ಯುಯಲ್ ಬಜೆಟನ್ನ ಅವರು ಮಂಡಿಸ್ತಾ ಇದ್ದಾರೆ, ಗೊತ್ತಾಯ್ತಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಿ ಮಿನಿಸ್ಟರ್ ಪ್ರೊವೈಡ್ಸ್ ಫಾರ್ ಸರ್ಟೆನ್ ಅಮೌಂಟ್ ಅಂಡರ್ ದಿ ಹೆಡ್ ಎಜುಕೇಷನ್. ಸೊ ಈಗ ಮಿನಿಸ್ಟರ್ ಅದನ್ನು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ಸರ್ಟೆನ್ ಅಮೌಂಟನ್ನು ಎಜುಕೇಷನಿಗೆ ಅವರು ಮೀಸಲಿಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಸೊ ಏನು ಮಾಡ್ತಾ ಇದ್ದಾರೆ ಅಂದರೆ, ದಿ ಮಿನಿಸ್ಟರ್ ಪ್ರೊವೈಡ್ಸ್ ಫಾರ್ ಸರ್ಟೆನ್ ಅಮೌಂಟ್ ಅಂಡರ್ ದಿ ಹೆಡ್ ಎಜುಕೇಷನ್. ಸೊ ಶಿಕ್ಷಣ ಶೀರ್ಷಿಕೆ ಅಡಿಯಲ್ಲಿ ಮಂತ್ರಿಗಳು ಯಾರು ಇರ್ತಾರೆ ಅವ್ರಿಗೊಂದಷ್ಟು ಹಣನ ಮೀಸಲಿಡ್ತಾ ಇದ್ದಾರೆ. ಕ್ಯಾನ್ ದಿ ಅಮೌಂಟ್ ಬಿ ಅಬ್ಸಲ್ಯೂಟ್ಲಿ ಆ್ಯಕ್ಯುರೇಟ್? ಇದು ಸರಿಯಾದ ಮೊತ್ತನ ಆಗಕ್ಕೆ ಸಾಧ್ಯನಾ? ಅಂದರೆ ಶಿಕ್ಷಣಕ್ಕೆ ಇಷ್ಟು ಬೇಕಾಗಬಹುದು ಎಜುಕೇಷನಿಗೆ ಅಂತ ಅಂದ್ಬಿಟ್ಟು ಅಂಡರಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಹೇಳ್ತಾರೆ. ಅದು
ಇಷ್ಟು ಸಾಕಾಗುತ್ತಾ ಈ ಅಮೌಂಟ್ ಅಂತ. ಇಟ್ ಕ್ಯಾನ್ ಓನ್ಲಿ ಬಿ ಎ ರೀಸನಬಲಿ ಗುಡ್ ಎಸ್ಟಿಮೇಟ್ ಆಫ್ ದಿ ಎಕ್ಸ್ಪೆಂಡಿಚರ್ ದಿ ಕಂಟ್ರಿ ನೀಡ್ಸ್ ಫಾರ್ ಎಜುಕೇಷನ್ ಡ್ಯೂರಿಂಗ್ ದಿ ಇಯರ್. ಅಂದರೆ ಈ ವರ್ಷಕ್ಕೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಆಗ ಬೇಕಾಗಿರೋ ಅಂಥದ್ದು, ಇದು ದೇಶದಲ್ಲಿ ಆ ವರ್ಷ ಶಿಕ್ಷಣಕ್ಕಾಗಿ ಬೇಕಾದ ಖರ್ಚಿನ ತರ್ಕಬದ್ಧವಾದ ಉತ್ತಮ ಅಂದಾಜು ಮಾತ್ರ ಆಗಿರುತ್ತೆ. ನೆಕ್ಸ್ಟ್ ಇಯರ್ದು ಮುಂದಿನ 5 ವರ್ಷ 6 ವರ್ಷ 10 ವರ್ಷದೆಲ್ಲ ಇಟ್ಕೊಂಡಿರಲ್ಲ. ಈ ಪ್ರೆಸೆಂಟು ಆ್ಯನ್ಯುಲಿ ಅವರು ಏನು ಮಾಡ್ತಾ ಇರೋದು ಬಜೆಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, 1 ಇಯರ್ದು ಮಾತ್ರ ಅವರು ಎಸ್ಟಿಮೇಟ್ ಹೇಳ್ತಾರಷ್ಟೇ. ಈ 1 ವರ್ಷಕ್ಕೆ ಎಜುಕೇಷನಿಗೆ ಎಷ್ಟಾಗಬಹುದು ಇಷ್ಟು ದುಡ್ಡನ್ನು ಇಡಬೇಕಂತ ಅವರು ಹೇಳ್ತಾ ಇರೋದಷ್ಟೇ, ಮೀಸಲಿಡಬೇಕಂತ ಹೇಳ್ತಾ ಇರೋದು 1 ಇಯರಿಗೆ ಮಾತ್ರ. ಗೊತ್ತಾಯ್ತಲ್ಲ. ಇಟ್ ಕ್ಯಾನ್ ಓನ್ಲಿ ಬಿ ಎ ರೀಸನಬಲಿ ಗುಡ್ ಎಸ್ಟಿಮೇಟ್ ಆಫ್ ದಿ ಎಕ್ಸ್ಪೆಂಡಿಚರ್ ದಿ ಕಂಟ್ರಿ ನೀಡ್ಸ್ ಫಾರ್ ಎಜುಕೇಷನ್ ಡ್ಯೂರಿಂಗ್ ದಿ ಇಯರ್ ಅಷ್ಟೇ. ಸೊ think about the situations where we need to have the exact numbers and compare them with the situations where you can do with only an approximately estimated number. ಈಗ ನಾವು ಥಿಂಕ್ ಮಾಡಬೇಕಾಗಿದೆ. ಗೊತ್ತಾಯ್ತಲ್ಲ. ಈ ಸನ್ನಿವೇಶನೆಲ್ಲ ನೋಡ್ತೀವಲ್ಲ, ಈ ಥರ ನಂಬರ್ಸ್ದು ನಮಗೆ ಸರಿಯಾದ ಸಂಖ್ಯೆ ಬೇಕಾಗಿರೋನ ಸನ್ನಿವೇಶನ ಯೋಚಿಸಿ ಮತ್ತು ಇದನ್ನು ಅಂದಾಜು ಸಂಖ್ಯೆಯನ್ನು ಮಾತ್ರ ಹೇಳಬಹುದಾದ ಸನ್ನಿವೇಶಕ್ಕೆ ಹೋಲಿಸ್ಬೇಕು. ಇವಾಗ ಗೊತ್ತಾಯ್ತಲ್ಲ. ಈ ಥರದೊಂದು 3 ಎಕ್ಸಾಂಪಲ್ ಹೇಳಬೇಕು. ಅಂದರೆ ಇವಾಗ ನಾವು ಏನು ಮಾಡಬೇಕು, ಕರೆಕ್ಟಾಗಿ ಇಷ್ಟೇ ನಂಬರ್ಸ್ ಆ ಸನ್ನಿವೇಶಕ್ಕೆ ತಕ್ಕಂತೆ, ಸಿಚುವೇಶನಿಗೆ ತಕ್ಕಂತೆ, ಗೊತ್ತಾಯ್ತಲ್ಲ, ಆ ಸಿಚುವೇಶನಿಗೆ ತಕ್ಕಂತೆ ಯೋಚನೆ ಮಾಡಿಬಿಟ್ಟು ಆ ನಂಬರ್ಸ್ನ ಕರೆಕ್ಟಾಗಿ ಹೇಳಬೇಕು, ಸರಿಯಾದ ಸಂಖ್ಯೆ. ಗೊತ್ತಾಯ್ತಲ್ಲ. ಥಿಂಕ್ ಅಬೌಟ್ ದಿ ಸಿಚುವೇಶನ್ಸ್ ವೇರ್ ವಿ ನೀಡ್ ಟು ಹ್ಯಾವ್ ದಿ ಎಕ್ಸಾಕ್ಟ್ ನಂಬರ್ಸ್ ಅಂದರೆ ಸರಿಯಾದ ಸಂಖ್ಯೆ. ಸೊ ಎಕ್ಸಾಕ್ಟ್ ನಂಬರ್ಸ್ ಅಂದರೆ ಸರಿಯಾದ ಸಂಖ್ಯೆ. ಆ್ಯಂಡ್ ಕಂಪೇರ್ ದೆಮ್ ವಿತ್ ಸಿಚುವೇಶನ್ಸ್ ವೇರ್ ಯು ಕ್ಯಾನ್ ಡೂ ವಿತ್ ಓನ್ಲಿ ಆ್ಯನ್ ಅಪ್ರಾಕ್ಸಿಮೇಟ್ಲಿ ಎಸ್ಟಿಮೇಟೆಡ್ ನಂಬರ್ ಅಂತ ಹೇಳಬೇಕು. ಯೋಚಿಸ್ಬಿಟ್ಟು ಮತ್ತು ಅದನ್ನು ಅಂದಾಜು ಸಂಖ್ಯೆನ ಮಾತ್ರ ಹೇಳಬಹುದಾದ ಸನ್ನಿವೇಶಕ್ಕೆ ಹೋಲಿಸ್ಬೇಕಾಗತ್ತೆ. ಈಗ ಸನ್ನಿವೇಶ ಅಂದರೆ ಸಿಚುವೇಶನ್ಗೆ ಹೋಲಿಸ್ಬೇಕು, ಕಂಪೇರ್ ಮಾಡಬೇಕು. ಗೊತ್ತಾಯ್ತಲ್ಲ. ಆ ಥರದೊಂದು 3 ಎಕ್ಸಾಂಪಲ್ಸ್ ಹೇಳಬೇಕೀಗ. ಫಸ್ಟ್ ಏನು ಮಾಡೋಣ, ಒಂದು ನೋಟ್ಸ್ ಬರೆಯೋಣ. ಎಸ್ಟಿಮೇಷನ್ ಅಂತ. There are a number of situations in which we do not need the exact quantity but need only an estimate of this quantity. So many situations ಬರುತ್ತೆ. ಇಷ್ಟೇ ಅಂತ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅಷ್ಟು ಕ್ವಾಂಟಿಟಿನ. ಗೊತ್ತಾಯ್ತಲ್ಲ. ಬಟ್ ನೀಡ್ ಓನ್ಲಿ ಆನ್ ಎಸ್ಟಿಮೇಟ್ ಆಫ್ ದಿಸ್ ಕ್ವಾಂಟಿಟಿ. ಬಟ್ ನಮಗೆ ಬೇಕೇ ಬೇಕು. ಏನೋ ಒಂದು ಆಲೋಚನೆ ಮಾಡದೆ ಸಡನ್ನಾಗಿ ಎಷ್ಟು ಗೆಸ್ಟ್ ಬರ್ತಾರೆ ಅಂತಲೇ ಆಗಲಿ ಅಥವಾ ಎಷ್ಟು ನಂಬರ್ಸ್ ಬೇಕಾಗತ್ತೆ ಅಂತಲೇ ಆಗಲಿ ಯೋಚನೆ ಮಾಡದೆ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಎಸ್ಟಿಮೇಷನ್ ಮೀನ್ಸ್ ಅಪ್ರಾಕ್ಸಿಮೇಟಿಂಗ್ ಎ ಕ್ವಾಂಟಿಟಿ ಟು ದಿ ಡಿಸೈರ್ಡ್ ಆ್ಯಕ್ಯುರೇಸಿ ಅಂತ. ಸೊ ಎಸ್ಟಿಮೇಷನ್ ಅಂತ ಹೇಳಿದ್ರೆ ಏನು, ಅಪ್ರಾಕ್ಸಿಮೇಟಿಂಗ್ ಎ ಕ್ವಾಂಟಿಟಿ, ಅಪ್ರಾಕ್ಸಿಮೇಟ್ ಆಗಿ. ಗೊತ್ತಾಯ್ತಲ್ಲ. ಅಂದರೆ ಅಪ್ರಾಕ್ಸಿಮೇಟ್ ಅಂದರೆ ನಿಯರ್ ಆಗಿ, ಹೆಚ್ಚು ಕಡಿಮೆ ಅಂತಾರಲ್ಲ ಆ ಥರದ್ದು. ಕ್ವಾಂಟಿಟಿ ಟು ದಿ ಡಿಸೈರ್ಡ್ ಆ್ಯಕ್ಯುರೇಸಿ. ಒಂದು ಇದಕ್ಕೆ ಬೇಕು ಅಂದರೆ ಯಾವುದೋ ಒಂದು ಸಿಚುವೇಶನಿಗೆ ತಕ್ಕ ಹಾಗೆ ಡಿಸೈಡ್ ಮಾಡಬೇಕು ಅಂದರೆ ಒಂದು ಪ್ಲಸ್ ಆರ್ ಮೈನಸ್ ಹೇಳೋದು. ಕ್ವಶನ್ ಏನೀಗ, ಥಿಂಕ್ ಅಬೌಟ್ ದಿ ಸಿಚುಯೇಷನ್ಸ್ ವೇರ್ ವಿ ನೀಡ್ ಟು ಹ್ಯಾವ್ ದಿ ಎಕ್ಸಾಕ್ಟ್ ನಂಬರ್ಸ್. ಹಾಗಾದರೆ ಎಕ್ಸಾಕ್ಟಾಗಿ ಸರಿಯಾಗಿ ಇರೋ ನಂಬರ್ ಎಲ್ಲಿ ಬೇಕಾಗುತ್ತೆ ಅಂಥ ಸನ್ನಿವೇಶನ ನಾವು ಹೇಳಬೇಕು. ಗೊತ್ತಾಯ್ತಲ್ಲ. ಆ್ಯಂಡ್ ಕಂಪೇರ್ ದೆಮ್ ವಿತ್ ಸಿಚುಯೇಷನ್ಸ್ ವೇರ್ ಯು ಕ್ಯಾನ್ ಡೂ ವಿತ್ ಓನ್ಲಿ ಆನ್ ಅಪ್ರಾಕ್ಸಿಮೇಟ್ಲಿ ಎಸ್ಟಿಮೇಟೆಡ್ ನಂಬರ್. ಇಂಥದ್ದನ್ನು ನಾವು ಎಲ್ಲಿ ಇಡೋ ಅಂದರೆ ಅಂಥ ಸನ್ನಿವೇಶನನ್ನು ನಾವು ಕರೆಕ್ಟಾಗಿ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಬೇಕಾಗತ್ತೆ. ಗಿವ್ 3 ಎಕ್ಸಾಂಪಲ್ಸ್ ಆಫ್ ಈಚ್ ಆಫ್ ದೀಸ್ ಸಿಚುಯೇಷನ್ಸ್. ಸೊ ಸೊಲ್ಯೂಷನ್ ಫಾರ್ ದಟ್ ಇನ್ ಟೆಕ್ಸ್ಟ್ ಬುಕ್ ಕ್ವಶನಿಗೆ 3 ಸಿಚುಯೇಷನ್ಸ್ ವೇರ್ ವಿ ನೀಡ್ ಟು ಹ್ಯಾವ್ ದಿ ಎಕ್ಸಾಕ್ಟ್ ನಂಬರ್ಸ್ ಆರ್. ಸೊ ಎಕ್ಸಾಕ್ಟ್ ನಂಬರ್ಸ್ ಎಲ್ಲಿ ಬೇಕಾಗಬಹುದು, ಯಾವ ಸನ್ನಿವೇಶನಲ್ಲಿ ಬೇಕಾಗಬಹುದು, ಯಾವ ಸಿಚುಯೇಷನಲ್ಲಿ ಬೇಕಾಗಬಹುದು ಅಂತ ಒಂದು 3 ಎಕ್ಸಾಂಪಲ್. ಫಸ್ಟ್ ಒನ್, ರನ್ ಸ್ಕೋರ್ಡ್ ಬೈ ಎ ಪ್ಲೇಯರ್. ಅಂದರೆ ಪ್ಲೇಯರ್ ಇರ್ತಾನಲ್ಲ, ಅವ್ನು ರನ್ ಮಾಡಿರ್ತಾನಲ್ಲ ಅದರ ಸ್ಕೋರು, ಅದನ್ನು ಕರೆಕ್ಟಾಗಿ ನಾವು ಎಕ್ಸಾಕ್ಟಾಗಿ ಬರಿಬಹುದು. ಗೊತ್ತಾಯ್ತಲ್ಲ. ಸೊ ರನ್ ಸ್ಕೋರ್ಡ್ ಬೈ ಎ ಪ್ಲೇಯರ್. ಸೊ ಪ್ಲೇಯರ್ ರನ್ ಸ್ಕೋರ್ ಮಾಡಿದ್ದಾನಲ್ಲ ಅದನ್ನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳ್ಬೋದು. ಸೆಕೆಂಡ್ ಒನ್, ನಂಬರ್ಸ್ ಆಫ್ ಪ್ಲೇಯರ್ಸ್ ಆಫ್ ಎ ಕ್ರಿಕೆಟ್ ಟೀಮ್. ಸೊ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಪ್ಲೇಯರ್ಸ್ ಇದ್ದಾರೆ ಆ ನಂಬರ್ ಕೂಡ ಹೇಳ್ಬೋದು. ಥರ್ಡ್ ಎಕ್ಸಾಂಪಲ್, ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಎ ಟೆಸ್ಟ್ ಆಫ್ ಮ್ಯಾಥಮೆಟಿಕ್ಸ್.
ಸೊ ಮ್ಯಾಥಮೆಟಿಕ್ಸ್ ಟೆಸ್ಟಲ್ಲಿ ಎಷ್ಟು ನಂಬರ್ ನಾವು ತೊಗೊಂಡಿದ್ದೀವಿ ಅದನ್ನು ಕೂಡ ಹೇಳ್ಬೋದು. ಸೊ 3 ಸಿಚುಯೇಷನ್ಸ್ ವೇರ್ ವಿ ಕ್ಯಾನ್ ಡೂ ವಿತ್ ಓನ್ಲಿ ಆ್ಯನ್ ಅಪ್ರಾಕ್ಸಿಮೇಟ್ಲಿ ಎಸ್ಟಿಮೇಟೆಡ್ ನಂಬರ್ ಆರ್. ಈ ಸಿಚುಯೇಷನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ಬೋದು? ಫಸ್ಟ್ ಒನ್ ಗೊತ್ತಾಯ್ತಲ್ಲ, ವೇರ್ ವಿ ಕ್ಯಾನ್ ಡೂ ವಿತ್ ಓನ್ಲಿ ಆ್ಯನ್ ಅಪ್ರಾಕ್ಸಿಮೇಟ್ಲಿ ಎಸ್ಟಿಮೇಟೆಡ್ ನಂಬರ್ ಆರ್. ಓಕೆ, ಫಸ್ಟ್ ಒನ್, ನಂಬರ್ ಆಫ್ ಪ್ಯಾಸೆಂಜರ್ಸ್ ಕ್ಯಾರಿಡ್ ಓವರ್ ಡೈಲಿ ಬೈ ಟ್ರೈನ್ಸ್. ಅಂದರೆ ಈಗ ಟ್ರೈನಲ್ಲಿ ಪ್ಯಾಸೆಂಜರ್ಸ್ನ ದಿನ ಕ್ಯಾರಿ ಮಾಡುತ್ತಲ್ಲ ಟ್ರೈನು, ಎಷ್ಟು ಮಂದಿ ಅಂತಲೂ ಹೇಳ್ಬೋದು. ಓಕೆ, ಸೆಕೆಂಡ್ ಒನ್, ನಂಬರ್ ಆಫ್ ಪರ್ಸನ್ಸ್ ಕಿಲ್ಡ್ ಇನ್ ಎ ಸೈಕ್ಲೋನಿಕ್ ಸ್ಟಾರ್ಮ್. ಸೊ ಸೈಕ್ಲೋನಿಕ್ ಸ್ಟಾರ್ಮಿಂದ ಎಷ್ಟು ಮಂದಿ ಸತ್ರು ಅಂತಲೂ ಹೇಳ್ಬೋದು. ಥರ್ಡ್ ಒನ್, ನಂಬರ್ ಆಫ್ ಪರ್ಸನ್ಸ್ ಎಫೆಕ್ಟೆಡ್ ಬೈ ಫ್ಲಡ್. ಸೊ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಮಂದಿ ಫ್ಲಡ್ಡಿಂದ ಅಫೆಕ್ಟ್ ಆಯಿತು ಅವರಿಗೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. Okay, these are the examples. Okay, thank you so much.